ಪೂಜಾರಿ ಅವರ ಶಿಷ್ಯವ ತಾವು ಅನ್ನುವಂಥ ಪ್ರಶ್ನೆ ಇದೊಂದು ಬಹಳ ಪ್ರಶ್ನೆ ಈಗ ಕರಾವಳಿ ಭಾಗದಲ್ಲಿ ಹರಿದಾಡ್ತಾ ಇರುವಂಥದ್ದು. ಜನಾರ್ದನ ಪೂಜಾರಿ ಅವರ ಶಿಷ್ಯ. ನೋಡಿ, ನಾನು ನನ್ನ LLB ಆದ ತಕ್ಷಣ ನಾನು ಜನಾರ್ದನ್ ಪೂಜಾರಿ ಅವರ ಆಫೀಸಲ್ಲಿ ಕಿರಿಯ ವಕೀಲನಾಗಿ ನಾನು ಸೇರಿಕೊಳ್ತಾನೆ. ಆ ಶಿಷ್ಯನೇ, ಪೂಜಾರಿ ಅವರ ಶಿಷ್ಯ. ನನಗೆ ನನ್ನ ಅಪ್ಪ ಅಮ್ಮ ಒಳ್ಳೆಯ ಸಂಸ್ಕಾರಗಳನ್ನು ಕೂಡ ಕಲಿಸಿಕೊಟ್ಟಂಥ ನಾವು ಕೂಡ ಭಾರಿ ಕಷ್ಟ. ನನ್ನ ಬಾಲ್ಯ ಜೀವನ ಅಂತ ಹೇಳಿದರೆ ಅದೊಂದು ದೊಡ್ಡ ಕಥೆ ಇದೆ. ಭಾರಿ ಕಷ್ಟಪಟ್ಟು ನಾನು ಬಂದವರು ನಮ್ಮ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಅದರ ನಂತರ ಮಾನ್ಯ ಶ್ರೀಮಾನ್ ಜನಾರ್ದನ್ ಪೂಜಾರಿ ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದ ನಂತರ ಅವರ ಒಡನಾಟ ಜಾಸ್ತಿ ಆಯಿತು. ಅವ್ರು ಮಾಡುವಂಥ ಕೆಲಸ, ಅವರಲ್ಲಿ ಇದ್ದಂಥ ಏನು ಆ ಪರ್ಫೆಕ್ಟ್ನೆಸ್, ಯಾವುದೇ ಕೆಲಸ ಮಾಡಿದದೇ ಪರ್ಫೆಕ್ಟ್ ಆಗಿರಬೇಕು, ಇಲ್ಲದೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾರಿಗೂ ನೋವಾಗಬಾರ್ದು, ಮಾತು ಇದು ಏನು ಸೂಜಿ ಚುಚ್ಚಿದಾಗೆ, ಆದರೆ ಬೇರೆ ಏನಿಲ್ಲ, ಮಕ್ಕಳಂತೆ ಇದು ಮನಸ್ಸು, ಅದು ನನ್ನನ್ನು ಪ್ರಭಾವಿತಗೊಳಿಸಿತು. ಅವರಲ್ಲಿರುವಂಥ ಚಿಂತನೆಗಳು, ಅವರು ಬಡವರ ಬಂದಾಗ ಅವರಲ್ಲಿ ಯಾವ ರೀತಿ ಸ್ಪಂದಿಸ್ತಿದ್ರು, ಅವರು ಯಾವ ರೀತಿ ಮಾತನಾಡಿಸ್ತಿದ್ರು, ಇದನ್ನೆಲ್ಲ ನಾನು ಪ್ರಭಾವಕ್ಕೊಳಗಾಗಿದ್ದೇನೆ ಖಂಡಿತವಾಗ್ಲೂ. ಈ ವಿಚಾರಗಳಲ್ಲಿ ಬಂದಾಗ ಆತ್ಮೀಯತೆ ಮತ್ತೆ ಹೆಚ್ಚಾಯಿತು. ಅದರ ನಂತರ ನಿಮಗೆಲ್ಲ ಗೊತ್ತಿದೆ ಏನೆಲ್ಲ ಆಯಿತು ಅಂತ ಹೇಳಿ. ಓಕೆ, ಜನಾರ್ದನ ಪೂಜಾರಿ ಶಿಷ್ಯ ತಾವು ಖಂಡಿತ ಅದ್ರ ಒಪ್ಕೊಳ್ತೀರಾ? ಖಂಡಿತವಾಗ್ಲೂ. ನಾವುಗಳು ಕೂಡ ಘಂಟಾಘೋಷವಾಗಿ ಹೇಳ್ಕೊಳ್ಬಹುದು ಜನಾರ್ದನ ಪೂಜಾರಿ ಶಿಷ್ಯ ಪದ್ಮರಾಜ್ ಅವರು ಅಂತ ಹೇಳಿ. ಖಂಡಿತವಾಗ್ಲೂ ಹೇಳ್ಬೋದು. ನಾನು ಜನಾರ್ದನ ಪೂಜಾರಿ ಅವರ ಒಟ್ಟಿಗೆ ಇದ್ದವನು, ಅವತ್ತು ಇದ್ದೆ, ಇವತ್ತಿಗೂ ಇದ್ದೇನೆ. ಅದು ನನಗೆ ಬಹಳ ಹೆಮ್ಮೆ ಇದೆ. ಪೂಜಾರಿ ಅವರು ಒಳ್ಳೆ ಸ್ಥಾನದಲ್ಲಿರ್ಬೇಕಾದ್ರೆ ಅವರೊಟ್ಟಿಗಿದ್ದೆ, ಈಗಲೂ ಇದ್ದೇನೆ. ಆಗ ಇದ್ರಿ, ಈಗಲೂ ಕೂಡ ಇದ್ದೀರಾ ಅನ್ನೋ ವಿಚಾರವನ್ನ ಹೇಳ್ತೀರಿ? ಈಗಲೂ ಇದ್ದೇನೆ, ಮುಂದೆ ಕೂಡ ಯಾವತ್ತೂ ಕೂಡ ಇದ್ದೇನೆ. ಪೂಜಾರಿ ಅವರು, ಈಗ ನಾನು ಪೂಜಾರಿ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಏನೋ ಒಂದು ಮನಸ್ಸಿನ ವಿಚಾರಧಾರೆಗಳಿದೆ, ಅದು ಪ್ರತಿಯೊಂದನ್ನು ನಾನು ಕೂಡ ಅಳವಡಿಸಿಕೊಂಡಿದ್ದೇನೆ.